ಈ ವರ್ಷ ಕೂಡ ನನಗೆ ವಿಶ್ವಾಸ ಇದೆ. 9ನೇ ತಾರೀಕಿನಂದು ಕೇರಳ ರಾಜ್ಯದ ಭವಿಷ್ಯವನ್ನು ನಿರ್ಧಾರ ಮಾಡುವಂತ ದಿನ, ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಭವಿಷ್ಯ ನಿರ್ಧಾರ ಮಾಡುವಂತ ದಿನ. ನಾವು ಹೇಗೆ ಬದುಕಬೇಕು, ಹೇಗಿರಬೇಕು, ಯಾವ ರೀತಿಯಲ್ಲಿ ನಮಗೆ ಸರ್ಕಾರ ಸವಲತ್ತುಗಳು ಸಿಗಬಹುದು, ಯಾರು ಗೆದ್ರೆ ಎದ್ದು ಬರಬಹುದು, ಯಾವ ಸರ್ಕಾರ ಬಂದ್ರೆ ಅಂತ ಗಂಭೀರವಾಗಿ ಚಿಂತನೆ ಮಾಡಿ ಆತ್ಮಾವಲೋಕನ ಮಾಡಬೇಕಾದ ದಿನ ಅದು ಏಪ್ರಿಲ್ 9ನೇ ತಾರೀಕು. ನೀವು ಅರ್ಥ ಮಾಡಿ, ದಕ್ಷಿಣ ಕನ್ನಡ ಜಿಲ್ಲೆಯವನಾಗಿ ನನಗೆ ನಾಚಿಕೆ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾನು ಯಾವಾಗಲೂ ಹೇಳಿದಂತ ಮಾತು ಕೆಲವರು ಹೇಳ್ತಾರೆ, ಕೆಲವರು ಮರ್ತಿರ್ಬೋದು. ಕಳೆದ ಚುನಾವಣೆಗಳನ್ನು ಪ್ರಸ್ತಾಪ ಮಾಡಿದ್ದೆ. ಇವತ್ತು ಮೆಡಿಕಲ್ ಕಾಲೇಜ್ ಎಲ್ಲಿ, ಇದು ಉಕ್ಕಿನಡಿಕೆ ಮೆಡಿಕಲ್ ಕಾಲೇಜ್. ಯಾಕೆ ಮೆಡಿಕಲ್ ಕಾಲೇಜನ್ನು ನಮ್ಮ ಮುಖ್ಯಮಂತ್ರಿಗಳಾದಂಥ ಉಮ್ಮನ್ ಚಾಂಡಿಯವರು ಶಂಕುಸ್ಥಾಪನೆ ಮಾಡಿದಂತ ಸಂದರ್ಭ, ಆಮೇಲೆ ಅದನ್ನು ಒಂದು ಅಭಿವೃದ್ಧಿ ಪಡೆಯುವಂತ ಕೆಲಸ ಇವತ್ತು ಯಾಕೆ LDF ಸರ್ಕಾರದ ಮುಖ್ಯಮಂತ್ರಿಗಳು ಪಿನರಾಯಿ ವಿಜಯನ್ ಮಂತ್ರಿಮಾರವರು ಯಾಕೆ ಮಾಡಲಿಲ್ಲ ಅಂತೇಳಿ ಈ ಒಂದು ಶ್ರೇಣಿಯ ಪವಿತ್ರವಾದಂತ ಮಣ್ಣಿನಲ್ಲಿ LDF ಅವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರಾದ್ರೂ ಉತ್ತರ ಕೊಡ್ಬೇಕಿಲ್ಲ. ಯಾಕೆ ಬಡವರ ಮಕ್ಕಳು ಡಾಕ್ಟರ್ ಆಗ್ಬಾರ್ದ, ಸಾಮಾನ್ಯರ ಮಕ್ಕಳು ಡಾಕ್ಟರ್ ಆಗ್ಬಾರ್ದ, ದುರ್ಬಲ ವರ್ಗದವರ ಮಕ್ಕಳು ಡಾಕ್ಟರ್ ಆಗ್ಬಾರ್ದ? ನೀವು ಮತ್ತೆ ಶ್ರೀಮಂತರ ಮಕ್ಕಳು ಮಾತ್ರ ಡಾಕ್ಟರ್ ಆಗ್ಬೇಕು, ನೀವು ಮೆರಿಬೇಕು, ಡಾಕ್ಟರ್ ಆಗ್ಬಾರ್ದು. ಇಂಥ ಸಂಕುಚಿತ ಮನೋಭಾವನೆ ಇರುವಂತ LDF ಅನ್ನು ಸೋಲಿಸುವಂತ ಕೆಲಸವನ್ನು ಮಾಡದೆ ಹೋದ್ರೆ ನಮಗೆ ಖಂಡಿತವಾಗಿ ಪುಣ್ಯ ಬರುವುದಿಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಬೇಕಾಗಿದೆ. ಇಂಥ ಅಯೋಗ್ಯ ಸರ್ಕಾರ ಹೋಗ್ಬೇಕು. ನನಗೆ ವಿಶ್ವಾಸ ಇದೆ, ನಾಡ್ದು ಚುನಾವಣೆಯಲ್ಲಿ ಇವತ್ತು UDF ಸರ್ಕಾರ ಬರ್ತದೆ, ಕಾಂಗ್ರೆಸ್ ಪಕ್ಷ ನೇತೃತ್ವ ಸರ್ಕಾರ ಬರ್ತದೆ, ನಮ್ಮ UDF ನ ಮುಖ್ಯಮಂತ್ರಿಗಳಾಗ್ತಾರೆ, ಮಂತ್ರಿ ಮಂಡಳದಂತಾಗ್ತದೆ. ಅಶ್ರಫ್ ಅವರು ದೇವರ ದೇಹದಿಂದ ಗೆದ್ದು ಬರ್ತಾರೆ. ಮಾತ್ರ ಅಲ್ಲ, ನನಗೆ ವಿಶ್ವಾಸ ಇದೆ ಅಶ್ರಫ್ ಅವರು ಕೂಡ ರಾಜ್ಯದ ಮಂತ್ರಿ ಮಂಡಳದಲ್ಲಿ ಮಂತ್ರಿಯಾಗಿ ಮಂಜೇಶ್ವರಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ, ಶ್ರೇಣಿಯ ಮಣ್ಣಿನಲ್ಲಿ ನಿಂತುಕೊಂಡು ಇವತ್ತು ಉಕ್ಕಿನಡಕದ ಮೆಡಿಕಲ್ ಕಾಲೇಜ್ ಮತ್ತೆ ತಲೆ ಎತ್ತಿ ನಿಮಗೆ ಸಾಕಾರವಾಗುವಂತ ಕೆಲಸ ಆಗ್ತದೆ, ದೂರಲ್ಲೇ ದೂರ ಎಂಬುದನ್ನು ನನ್ನ ಈ ಭಾಗದ ಜನರಿಗೆ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಮತ್ತೊಂದು ವಿಚಾರ, ಅದನ್ನು ಕೂಡ ಹೇಳಿದ್ರೆ ನನಗೆ ಬಹುಶಃ ರಾತ್ರಿ ನಿದ್ದೆ ಬರೋದಿಲ್ಲ ಹೋದ್ರೆ. ಯಾಕೆಂದ್ರೆ ನಮ್ಮ ಶಬರಿಮಲೆ ಅಯ್ಯಪ್ಪನ ದೇವಸ್ಥಾನ, ಶಬರಿಮಲೆ ಅಯ್ಯಪ್ಪ ದೇವಸ್ಥಾನ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಬೇಕಾದಷ್ಟು ಭಕ್ತಾದಿಗಳು ವರ್ಷಕ್ಕೆ ಇಲ್ಲಿ ಬರ್ತದೆ ನಾನು ನೋಡಿದ್ದೇನೆ. ನಾನು ಬಹಳ ಗೌರವ ಕೊಡ್ತಾ ಇದ್ದೇನೆ. ನಮ್ಮ ಹಿಂದೂ ಸಹಿತರು ನಮ್ಮೊಟ್ಟಿಗಿದ್ದಾರೆ, ನಾನು ಬಹಳಷ್ಟು ಗೌರವ ಕೊಡ್ತಾ ಇದ್ದೇನೆ. ಶಬರಿಮಲೆ ಅಯ್ಯಪ್ಪ ದೇವರ ಬಗ್ಗೆ ನಮಗೆ ಗೌರವ ಇದೆ. ಎಲ್ಲ ಸಮುದಾಯದ ಸಮಾಜದವರು ಇವತ್ತು ಗೌರವ ಕೊಡುವಂತ ರೀತಿಯ ಪವಿತ್ರವಾದಂತಹ ಒಂದು ದೇವಸ್ಥಾನ. ಯಾ ಸ್ವಾಮಿ, ಯಾಕೆ LDF ನವರು ಮಾತಾಡುದಿಲ್ಲ? LDF ನ ನಾಯಕರುಗಳೇ ಅಯ್ಯಪ್ಪ ಸ್ವಾಮಿಯ ಬಂಗಾರವನ್ನು ಕದ್ದಿದ್ದಾರಲ್ಲ, ಕಳ್ಳರಿದ್ದಾರಲ್ಲ, ನೀವು ಆಲೋಚನೆ ಮಾಡಬೇಕು. ಒಂದು ಮಾತು ಹೇಳ್ತಾರೆ, ನಮ್ಮ ಮಹಿಳೆಯರಲ್ಲಿದ್ದಾರೆ, ನಾನು ಯಾವಾಗಲೂ ಹೇಳ್ತಾ ಇದ್ದೇನೆ, ಇವತ್ತು ದೇವಸ್ಥಾನದ ಅಯ್ಯಪ್ಪ ಸ್ವಾಮಿಯ ಬಂಗಾರವನ್ನು ಬಿಡ್ಲಿಲ್ಲ, ನಮ್ಮ ಸಾಮಾನ್ಯ ಜನರ ಮನೆಯ ಬಂಗಾರವನ್ನು ಬಿಡ್ತೀರಾ ಅಂತ ಹೇಳಿ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಜಾಗ್ರತೆ ಮಾಡಬೇಕು, ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ನಿಮ್ಮ ಮನೆಗೆ ಮತ ಕೇಳಲಿಕ್ಕೆ ಬರ್ತಾರೆ ಯಾರೋ ಕಮ್ಯುನಿಸ್ಟ್ ಅವರು, LDF ಬರ್ತಾರೆ, ಎಲ್ಲಾದ್ರೂ ಬಂಗಾರ ಇದೆ ಅಂತ ಹುಡುಕ್ತಾರೆ, ಓರೆ ಕಣ್ಣಿನ ನೋಡ್ತಾರೆ, ರಾತ್ರಿ ಬಂದು ನಿಮ್ಮ ಮನೆಗೆ ನುಗ್ತಾರೆ. ಮಹಿಳೆಯರು ಸ್ವಲ್ಪ ಜಾಗೃತ ಮಾಡಿ, ನಿಮ್ಮ ಎಲ್ಲ ಇದೆ ಅಲ್ಲ ಕುತ್ತಿಗೆಲ್ಲ ಸ್ವಲ್ಪ ಜಾಗೃತ ಮಾಡಿ. ಇವತ್ತು ಅದನ್ನು ಸ್ವಲ್ಪ ಅಡಗಿಸಿಟ್ಟುಕೊಳ್ಳೋದು ಒಳ್ಳೆಯದು. ಇಲ್ಲದ್ರೆ ದೇವರ ಬಂಗಾರ ಬಿಡದವರು ನಮ್ಮ ಸಾಮಾನ್ಯ ಜನರ ಬಂಗಾರ ಬಿಡ್ತಾರ? ಆಯ್ಷರವರು ಬಿಡ್ತಾರ? ಬಿಡೋದಿಲ್ಲ. ಇದನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ನಮ್ಮ ಜನರು. ಇಂಥ ಅಯೋಗ್ಯ ಜನರು ನಿಮ್ಮನ್ನು ಆಡಳಿತ ಮಾಡ್ತಾರೆ. ಏನು ಪಿನರಾಯಿ ವಿಜಯನ್ಗೆ ಎಚ್ಚರಿಕೆ ಆಗುದಿಲ್ವಾ? ಪಿನರಾಯಿ ವಿಜಯನ್ ಜೀವ ಇಲ್ವಾ? ಯಾಕೆ ಅವರು ಅದರ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡಲಿಲ್ಲ? ಓಟು ಗೆಲ್ಲಲಿಕ್ಕೆ ಜನರ ಮಧ್ಯೆ ಬಂದು ಇವರು ಕೈ ಮುಗಿದು ಓಟು ಕೇಳ್ತಾರಲ್ಲ, ಯಾವ ಮುಖದಿಂದ ಇವರು ಕೇಳ್ತಾರೆ ಎಂಬುದನ್ನು ನಾವು ಪ್ರಶ್ನೆ ಮಾಡಬೇಕಾದ ಅಗತ್ಯ ಇದೆ. ಮಾತ್ರ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ. ಚುನಾವಣೆ ಗೆಲ್ಲಿಗೆ ನಿಂತದ್ದ, ಸೋಲಿಗೆ ನಿಲ್ಲುವುದು. ಎಲ್ಲಿಯಾದರೂ ಭಾರತ ದೇಶದಲ್ಲಿ ಅತಿ ಹೆಚ್ಚು ಸಲ ಚುನಾವಣೆಯಲ್ಲಿ ಸೋತವರಿಗೆ ಪ್ರಶಸ್ತಿ ಕೊಡುವುದಿದ್ರೆ ಅದು ಪ್ರಥಮ ಸ್ಥಾನ ಸುರೇಂದ್ರ ಅವರಿಗೆ ಕೊಡಬೇಕಾಗಿದೆ ಎಂಬ ಮಾತನ್ನು ನನ್ನ ಮತದ ಅರ್ಥ ಮಾಡಿಕೊಳ್ಳಿ. ಎಷ್ಟು 9 ಸಲ ಸೋತಿದ್ದಾರೆ ಅಂತ. ಪಾರ್ಲಿಮೆಂಟ್ ಅಲ್ಲಿ ಸೋಲುವುದು, ಅಸೆಂಬ್ಲಿಯಲ್ಲಿ ಸೋಲುವುದು, ಇನ್ನು ಪಂಚಾಯತ್ ಒಂದು ಬಾಕಿ ಇದೆ. ಅದಕ್ಕೆ ಒಂದು ಭರವಸೆ ಇದ್ರೆ ಅದರಲ್ಲೂ ಕೂಡ ಸೋತು ಸುಣ್ಣ ಆಗುವುದು ಯಾವುದೇ ಸಂಶಯ ಇಲ್ಲ. ಬಹುಶಃ ಕಳೆದ ಚುನಾವಣೆಯಲ್ಲಿ ಸೋತಿದ್ದಾರೆ, ಅದರ ಮೊದಲು ಬಹುಶಃ ಪಾರ್ಲಿಮೆಂಟ್ ಅಲ್ಲಿ ಸೋತಿದ್ದಾರೆ. ಸೋಲುವುದೇ ಕೆಲಸ, ಗೆಲ್ಲುವುದಂತ ವಿಚಾರ ಇಲ್ಲ. ಚುನಾವಣೆಯಲ್ಲಿ ಗೆಲ್ಲಲಿಕ್ಕೆ ನಿಲ್ಬೇಕಮ್ಮ ಅಕ್ಕ, ಸೋಲಿಕ್ಕೆ ನಿಲ್ಬಾರ್ದು. ನಾನು ಗೆಲ್ಬೇಕು. ಇವರು ನಿಲ್ಲುವುದು ಯಾಕೆ? ಸೋಲ್ತಾರೆ ಗೊತ್ತಿದೆ ಇವರಿಗೆ, ನಿಲ್ಲುವುದು ಯಾಕೆ? ಏನಾದ್ರೂ ಬಂಡವಾಳಶಾಹಿಗಳಿಗೆ ಸ್ವಲ್ಪ ಹಣ ಮಾಡ್ಬೋದಲ್ಲ, ಚುನಾವಣೆಗೆ ನಿಂತಿದ್ದಾರೆ ಸಹಾಯ ಮಾಡ್ಬೇಕಂತೇಳಿ ಕೆಲವರು ಕೊಡ್ತಾರೆ, ಹಣ ಮಾಡ್ಬೋದಲ್ಲ. ಒಂದೇ ಒಂದು ಉದ್ದೇಶ, ನಾನು ಪ್ರತಿಜ್ಞೆ ಮಾಡ್ತೇನೆ ಸುರೇಂದ್ರನವರೇ, ನೀವು ಜೀವಮಾನದಲ್ಲಿ ನೀವು ಚುನಾವಣೆಗೆ ನಿಲ್ಲುವುದು ಅಗತ್ಯ ಇಲ್ಲ. ನೀವು ಸೋಲುವುದಲ್ಲೇ ಗೆಲ್ಲುವುದನ್ನು ನಿಮ್ಮ ತಲೆಯಲ್ಲಿ ದೇವರು ಬರೆಯಲೇ ಇಲ್ಲ. ಮತ್ತೆ ಕೂಡ ಹೇಳ್ತಾ ಇದ್ದೀನಿ, ನೀವು ನಾಡ್ದು ಕೂಡ ಸೋಲುವಂತ ಕೆಲಸ ಆಗ್ತಾ ಇದೆ. ನಿಮ್ಮನ್ನು ಸೋಲಿಸ್ತಾರೆ ಯಾರು?
ಮಂಜೇಶ್ವರ ವಿಧಾನಸಭಾ ಕ್ಷೇತ್ರದ ಪ್ರಬುದ್ಧ ಮತದಾರ ಬಂಧುಗಳು, ನಮ್ಮ ಸುಭಾಷ್ ಚಂದ್ರ ಶೆಟ್ಟಿ ಹೇಳಿದರಿಗೆ ಜಾತ್ಯತೀತವಾದಂತಹ ಮನೋಭಾವನೆಯಲ್ಲಿ ನಾವೆಲ್ಲರೂ ಒಂದೇ ಮನೋಭಾವನೆ ಇರುವಂತ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು, ಜೈನರು, ಬುದ್ಧರು ಭಾರತ ದೇಶದಲ್ಲಿ ನಾವು ಹುಟ್ಟಿದ್ದೇವೆ. ಭಾರತ ದೇಶದಲ್ಲಿ ನಾವು ಸಹೋದರಾಗಿ ಬದುಕಬೇಕೆಂಬ ರೀತಿಯ ಆಸೆ ಇರುವಂತ, ಆ ರೀತಿಯ ಮನಸ್ಸಿನ ಭಾವನೆ ಇರುವಂತ ಮಂಜೇಶ್ವರ ವಿಧಾನಸಭಾ ಕ್ಷೇತ್ರ ಪ್ರಬುದ್ಧ ಮತದಾರರು ನಿಮ್ಮನ್ನು ಈ ಸಲ ಕೂಡ ಮನೆಗೆ ಕಳುಹಿಸಿ ಮನೆಯ ಮೂಲೆಯಲ್ಲಿ ಕೂತುಕೊಳ್ಳಿಸುವಂತ ಕೆಲಸವನ್ನು ಈ ನನ್ನ ಮತದಾರರು ಮಾಡ್ತಾರೆ ಎಂಬ ಆತ್ಮವಿಶ್ವಾಸ ಖಂಡಿತವಾಗಿ ನನಗೆ ಇದೆ. ಗುಲಾಮರು ನರೇಂದ್ರ ಮೋದಿ ಟ್ರಂಪಿನ ಗುಲಾಮ ಅಡಿಯಾಳಾಗಿ ಬದುಕ್ತಾ ಇದ್ದಾರೆ. ನಾಚಿಕೆ ಹಾಕಬೇಕು ಇವರಿಗೆ, ಬಿಜೆಪಿ ಅವರಿಗೆ ಎಂಬುದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಪಡ್ತಾ ಇದೆ. ಏನಾಗಿದೆ ಅಂತ ಹೇಳಿದ್ರೆ, ಟ್ರಂಪಿನ ಲ್ಯಾಂಗ್ವೇಜ್ ಇಂಗ್ಲಿಷ್ ಭಾಷೆ ನರೇಂದ್ರ ಮೋದಿಗೆ ಅರ್ಥ ಆಗುದಿಲ್ಲ, ನರೇಂದ್ರ ಮೋದಿಯ ಭಾಷೆ ಟ್ರಂಪಿಗೆ ಅರ್ಥ ಆಗುದಿಲ್ಲ. ಈ ರೀತಿಯ ಗೊಂದಲದಲ್ಲಿ ಇವತ್ತು ನಾವೆಲ್ಲ ಇದ್ದೇ ಎಂಬುದನ್ನು ಕೂಡ ನನ್ನ ಮತದಾರ ಅರ್ಥ ಮಾಡಿಕೊಳ್ಬೇಕು. ಆದ್ದರಿಂದ ಇವತ್ತು ಬರುವಂತ ಚುನಾವಣೆಯಲ್ಲಿ ಕೂಡ ನನಗೆ ಬಹಳಷ್ಟು ಹೆಮ್ಮೆ ಆಗ್ತಾ ಇದೆ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೇರಳದಲ್ಲಿ ಕೇವಲ ಒಂದೇ ಒಂದು ಸ್ಥಾನ, ನನ್ನ ತಿಳ್ಕೊಂಡಾಗಿ ಒಂದೇ ಒಂದು ಸ್ಥಾನ ಮಾತ್ರ ಬಿಜೆಪಿ ಗೆದ್ದದ್ದು. ಉಳಿದೆಲ್ಲ ಸ್ಥಾನಗಳನ್ನು UDF ಗೆಲ್ಲುವಂತ ಅವಕಾಶಗಳಾಗಿದೆ. ಅಂತ ಬುದ್ಧಿವಂತರಿರುವಂತಹ ಈ ಒಂದು ಕ್ಷೇತ್ರ ಎಂಬುದನ್ನು ನಾನು ಅತ್ಯಂತ ಅಭಿಮಾನದ ಈ ಸಂದರ್ಭ ವ್ಯಕ್ತಪಡ್ತಾ ಇದ್ದೇನೆ. ಇವತ್ತು ಮೊನ್ನೆ ಇದು ಧರ್ಮಯುದ್ಧ ಅಂತ ಹೇಳಿ, ಅವರಿಗೆ ಧರ್ಮ ಯಾವುದು, ಜಾತಿ ಯಾವುದು ಅಂತ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೇನೆ, ಧರ್ಮಯುದ್ಧ ಹೌದು. ಯಾರಿಗೆ? ಇವತ್ತು ಅಸ್ರಪುರಗೆ ಮತ್ತು ಇವರಿಗೆ ಸುರೇಂದ್ರ ಧರ್ಮಯುದ್ಧ. ನಮ್ಮ ಸುಭಾಷ್ ಹೇಳಿದ್ರಲ್ಲ, ಒಬ್ಬ ಹಿಂದೂ ಸಹೋದರ ಇವತ್ತು ಅಲ್ಲಿ ನೆರೆಯಲ್ಲಿ ಇವತ್ತು ಬಿತ್ತು ಹೊರಳಾಡುತ್ತಿರುವಾಗ ಅವನ ಸಹಾಯಕ್ಕೆ ಹೋಗಿ ಅವನ ಮನೆಗೆ ಶವವನ್ನು ಹುಟ್ಟಿಸಿದಂತ ಹೃದಯವಂತಿ ಇರುವಂತ ಅಸ್ರಪುರ ಧರ್ಮಯುದ್ಧ. ಇದನ್ನು ನನ್ನ ಚೌಟರು ಅರ್ಥ ಮಾಡಿಕೊಳ್ಬೇಕು ಮಾತ್ರ ಈ ಸಂದರ್ಭದಲ್ಲಿ ಹೇಳಿಕೆ ಬಿಡ್ತಾ ಇದ್ದೇನೆ. ಯಾರು ಹೇಳ್ತಾ ಇದ್ರು, ಮೊನ್ನೆ ನಾಮಿನೇಷನ್ ಹಾಕೋ ಮೊದಲು ಅಸ್ರಪುರವರು ಆ ಅರ್ಜುನ್ ಅವರ ಮನೆಗೆ ಹೋದ್ರಂತೆ. ಬಹುಶಃ ತಾಯಿ ಕೂಗಿಕೊಂಡು ಬರ್ತಾರೆ, ಹೇಳ್ತಾರೆ, ನನ್ನ ಒಬ್ಬ ಮಗ ಸತ್ತು ತೀರಿ ಹೋಗಿದ್ದಾನೆ, ನನ್ನ ಮತ್ತೊಬ್ಬ ಮಗ ಅಸ್ರಫ್ ಬಂದಿದ್ದಾನೆ, ಅವರೊಂದು ಕವರಲ್ಲಿ ಕೊಡ್ತಾರೆ ಹಣ. ಏನ್ ಹೇಳ್ತಾರೆ? ಚುನಾವಣೆಯಲ್ಲಿ ಡೆಪಾಸಿಟ್ ನಾಮಪತ್ರ ಆಗುವಾಗ ಕಟ್ಟುವಂತ ಹಣ, ನನ್ನ ಹಣದಿಂದ ಕಟ್ಟು ಗೆದ್ದು ಬರ್ಬೇಕು ಮಗನೇ, ಆಶೀರ್ವಾದ ಮಾಡ್ತಾರೆ. ಯಾರು? ಒಬ್ಬ ಹಿಂದೂ ಧರ್ಮದ ಸಹೋದರಿ ಅರ್ಜುನ್ ತಾಯಿ ಆಶೀರ್ವಾದ ಮಾಡ್ತಾರೆ. ಇದು ನಮ್ಮ ದೇಶದ ಜಾತ್ಯತೀತ ತತ್ವ ಎಂಬುದನ್ನು ಇವರು ಚೌಟ ಅರ್ಥ ಮಾಡಬೇಕು, ಸುರೇಂದ್ರ ಅರ್ಥ ಮಾಡಬೇಕು. ಮತ್ತೊಬ್ರು ಬೈತಾರೆ, ನಮ್ಮ ಸುರತ್ಕಲ್ ಶಾಸಕ ಭರತ್ ಶೆಟ್ಟಿ ಅವರು ಬಂದು ಹೇಳ್ತಾರೆ, ಇಲ್ಲಿ ಅಭಿವೃದ್ಧಿ ಆಗ್ಲಿಲ್ಲ. ಇವರಿಗೆ ಅಭ್ಯರ್ಥಿ ಅನ್ನೋದು ಗೊತ್ತಿದೆ, ನಮಗೆ ಗೊತ್ತಿದಲ್ಲ ಇವರದ್ದು ಹಣೆ ಬರ. ಸುಭಾಷ್ ಅಣ್ಣನಿಗೆ ನಮಗೆಲ್ಲ ಗೊತ್ತಿದೆ ಅಲ್ಲ. ಸುರತ್ಕಲ್ ಇವರು ಏನು ಮಾಡಿದ್ದಾರೆ? ಇವರು ಇಲ್ಲಿ ಬಂದು ಮಾತಾಡ್ತಾರಲ್ಲ ಬಾಯಿಗೆ ಬಂದ ಹಾಗೆ. ಅಭಿವೃದ್ಧಿ ಸುರತ್ಕಲ್ ಏನು ಮಾಡಿದ್ದಾರೆ? ಜಾತಿಯ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ಕಲಬೆ ಮಾಡೋದು ಬಿಟ್ಟು, ಪ್ರಚೋದನಕಾರಿಯಾದ ಭಾಷಣ ಮಾಡೋದು ಬಿಟ್ಟುಕೊಟ್ಟು, ಎರಡನೇ ಸಲ ಶಾಸಕರಾಗಿ ನಮ್ಮ ಭರತ್ ಶೆಟ್ಟಿ ಏನು ಮಾಡಿದ್ದಾರೆ ನಮಗೆ ಗೊತ್ತಿದೆ. ನಿಮಗೆ ಮಾತಾಡೋದು ಯೋಗ್ಯತೆ ಇಲ್ಲ ಭರತ್ ಶೆಟ್ಟಿ ಅವರೇ. ನೀವು ಅಲ್ಲೇ ಭಾಷಣ ಮಾಡಿ, ಇಲ್ಲಿ ಇನ್ನೂ ಹೆಚ್ಚು ನೀವು ಮಾತಾಡಿ ನಿಮಗೆ ಇಲ್ಲಿಂದ ಹೋಗ್ಲಿಕ್ಕೆ ಬಿಡುದಿಲ್ಲ. ಅಂತ ಬುದ್ಧಿವಂತರಿದ್ದಾರೆ ಇಲ್ಲಿ ಮಂಜೇಶ್ವರದಲ್ಲಿ. ಮಾತಾಡೋದು ಸ್ವಲ್ಪ ಆಲೋಚನೆ ಮಾಡಿ ಮಾತಾಡೋದು ಒಳ್ಳೆಯದು ಅಂತೇಳಿ ನಿಮಗೆ ನಾನು ಬುದ್ಧಿವಾದ ಹೇಳ್ತಾ ಇದ್ದೇನೆ. ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಿಡ್ತಾ ಇದ್ದೇನೆ. ಕೊನೆಯದಾಗಿ ಇದು ಗ್ಯಾರಂಟಿಗಳ ಬಗ್ಗೆ ನಮ್ಮ ಸುಭಾಷನ್ನ ಮಾತಾಡಿದರು. ನನಗೆ ಕರ್ನಾಟಕ ಸರ್ಕಾರದಲ್ಲಿ ರಾಜ್ಯದಲ್ಲಿ ನಾವಿದ್ದೇವೆ, ನಮಗೆ ಸಂತೋಷ ಇದೆ. ನಮ್ಮ ಸಿದ್ದರಾಮಯ್ಯವರು, ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, DK ಶಿವಕುಮಾರ್ ಪ್ರಣಾಳಿಕೆ ತಯಾರು ಮಾಡುವಂತ ಸಂದರ್ಭದಲ್ಲಿ 5 ಗ್ಯಾರಂಟಿಗಳ ಬಗ್ಗೆ ಘೋಷಣೆ ಮಾಡಿದರು. ನಮ್ಮ ರಾಹುಲ್ ಗಾಂಧಿ ಅವರು ಮಂಗಳೂರಿಗೆ ಬಂದು ಘೋಷಣೆ ಮಾಡಿದರು. ಪ್ರಿಯಾಂಕಾ ಗಾಂಧಿ ಅವರು ಮೂಲ್ಕಿಗೆ ಬಂದು ಒಂದು ಶಕ್ತಿ ಯೋಜನೆ ಬಗ್ಗೆ ಘೋಷಣೆ ಮಾಡಿದರು. ಏನಾಯ್ತು? ಸರ್ಕಾರ ಬಂದು ಬಿಜೆಪಿಯನ್ನು ಅಗಾಡಿದ್ರು. ಇದು ಆಗ್ಲಿಕ್ಕೆ ಉಂಟ, ಇದು ಪೊಕ್ಕಡೆತ್ತ ಮಾರಾಯ, ಕಾಂಗ್ರೆಸ್ ಸುಳ್ಳು ಮಾತಿರ ಅಂತ ಹೇಳಿದ್ರು. ಕಾಂಗ್ರೆಸ್ ಸರ್ಕಾರ ಬಂದು 2 ತಿಂಗಳುಗಳಲ್ಲಿ 5 ಗ್ಯಾರಂಟಿಗಳನ್ನು, ಪಂಚ ಗ್ಯಾರಂಟಿಗಳನ್ನು ಜನಸಾಮಾನ್ಯರಿಗೆ, ಮಹಿಳೆಯರಿಗೆ ಕೊಟ್ಟಂತ ಒಂದು ಸರ್ಕಾರ ಇದ್ರೆ ಇಡೀ ದೇಶದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಎಂಬ ರೀತಿ ಅಭಿಮಾನ ನಮಗೆ ಖಂಡಿತವಾಗಿದೆ. ಬಹುಶಃ ರಾಹುಲ್ ಗಾಂಧಿ ಬಂದು ನನ್ನ ಘೋಷಣೆ ಮಾಡಿದ್ದಾರೆ. 5 ಗ್ಯಾರಂಟಿಗಳು ಇಲ್ಲಿ ಕೂಡ ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಒಂದೇ ಕಾರ್ಯಕ್ರಮ ನಾನು ಬಹಳ ಮೆಚ್ಚಿಕೊಂಡಂತಹದ್ದು, ನಮ್ಮ ಸಹೋದರರಿಗೆ ಇಡೀ ಕೇರಳ ರಾಜ್ಯದಲ್ಲಿ ಉಚಿತವಾಗಿ ಸರ್ಕಾರಿ ಬಸ್ಸಲ್ಲಿ ಓಡಾಡುವಂತ ರೀತಿಯ ಕಾರ್ಯಕ್ರಮ. ಮಹಿಳೆಯರು ನಗಾಡ್ತಾ ಇದ್ದಾರೆ ಸಂತೋಷದಿಂದ. ನೀವು ಪ್ರಾರ್ಥನೆ ಮಾಡಿ UDF ಸರ್ಕಾರ ಬರ್ಬೇಕಂತ ಹೇಳಿ. ಬಹುಶಃ ಇದರಿಂದ ಏನು ಪ್ರಯೋಜನ? ನೀವು ಆಲೋಚನೆ ಮಾಡಬೇಕು. ನಮ್ಮ ಹಿಂದೂ ಧರ್ಮದ ಸಹೋದರರಿದ್ದಾರೆ ಇಲ್ಲಿ. ಪವಿತ್ರವಾದಂತ ದೇವಸ್ಥಾನಗಳಿವೆ ಕೇರಳದಲ್ಲಿ, ಬೇಕಾದಷ್ಟು ಪವಿತ್ರವಾದಂತೆ ದೇವಸ್ಥಾನ, ಶಬರಿಮಲೆ ಸಹಿತ ನಮ್ಮ ದೇವಸ್ಥಾನಗಳಿಗೆ ₹1 ಬಸ್ಸಿಗೆ ಕೊಡದೆ ಉಚಿತವಾಗಿ ಪ್ರಯಾಣ ಮಾಡಿ ದೇವಸ್ಥಾನದಲ್ಲಿ ಅವರ ಹರಕೆಯನ್ನು ಸಂದಾಯ ಮಾಡಿ ಅವರಿಗೆ ಪುಣ್ಯ ಕಟ್ಟುವಂತ ಕೆಲಸ ಇವತ್ತು UDF ಸರ್ಕಾರದ ಮಾತ್ರ ಆಗ್ತದೆ. ಇದನ್ನು ನನ್ನ ಮಹಿಳೆಯರು ನನ್ನ ಮನೆಗೆ ಹೋಗಿ ಇವತ್ತು ಹೇಳಬೇಕಾದ ಅಗತ್ಯ ಇದೆ.